ಇನ್ನು ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಡಬಲ್ ಮರ್ಡರ್ ಆಗಿದೆ. ಪತ್ನಿ ನಾದಿನಿಯನ್ನ ಕತ್ತು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಇಬ್ಬರನ್ನ ಕೊಂದು ಪೊಲೀಸರ ಮುಂದೆ ಶರಣಾಗಿದ್ದಾನೆ ಆರೋಪಿ. ಚಿಂತಾಮಣಿ ನಗರದ ಜೆಜೆ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. 25 ವರ್ಷದ ಶಮ್ಮಾ, 21 ವರ್ಷದ ರೇಷ್ಮಾ ಕೊಲೆಯಾಗಿರೋದು. ಶಮ್ಮಾ ಪತಿ ಇಜಾಜ್ನಿಂದಲೇ ಭೀಕರವಾಗಿ ಮರ್ಡರ್ ಆಗಿದೆ. ಗಾಂಜಾ ನಶೆಯಲ್ಲಿ ಇಜಾಜ್ ಕೃತ್ಯ ಎಸಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬಳಿಕ ಕೋಲಾರದ ಗಲ್ಪೇಟೆ ಠಾಣೆಗೆ ತೆರಳಿ ಆತ ಶರಣಾಗಿದ್ದಾನೆ. ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಲಾಗಿದ್ದು, ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿದ್ದರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಸ್ಥಳಕ್ಕೆ ಚಿಂತಾಮಣಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನಗರದಲ್ಲಿ ಗಾಂಜಾ ಮಾರಾಟ ಹೆಚ್ಚಳ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಪೊಲೀಸರ ವಿರುದ್ಧ ಚಿಂತಾಮಣಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಇದ್ರೂ ಇಲ್ಲದಂತಾಗಿದೆ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಾಸ್ತಿ ಸತಾಯಿಸ್ತು. ಮೊನ್ನೆ ಗಲಾಟೆ ಮಾಡ್ಕೊಂಡು ಬಂದ್ಬಿಟ್ಟು ಸರ್, ಮತ್ತೆ ಹೋಗ್ಲಿಲ್ಲ. ನಾವು ಅದಕ್ಕೆ ಹೋಗಿ ಅಂತ ಹೇಳಿದ್ರೆ ನಾನು ಹೋಗಲ್ಲ, ಅವ್ನಿಗೆ ಜಾಸ್ತಿ ಇದು ಮಾಡ್ತಾನೆ, ಡ್ರಗ್ಸ್ ಎಲ್ಲ ಕುಡಿತಾನೆ, ಕುಡ್ಕೊಂಡು ಮಕ್ಕನಿಗೆಲ್ಲ ಇದು ಮಾಡ್ತಾನೆ, ನಾನು ಹೋಗಲ್ಲ ಅಕ್ಕ ಅಂತ ಅಂದ್ಬಿಟ್ಟು ಸುಮ್ಮನೆ ಇಟ್ಬಿಟ್ರು. ಮತ್ತೆ ಹೋಗು ಅಂದ್ರೆ ಹೋಗಲ್ಲ ಅಂದ್ರೆ ಅವನು ಯಾವಾಗಲೂ ಫೋನ್ ಮಾಡೋದು, ಬಂದರೆ ಬಂದ್ಬಿಡು, ಇಲ್ಲ ಅಂದರೆ ನಾನು ಮರ್ಡರ್ ಆಗ್ಬಿಡ್ತೀನಿ, ನಿಮ್ಮ ಅಕ್ಕ ತಂಗಿಗೆ ಎಲ್ಲ ಆಗ್ಬಿಡ್ತೀನಿ, ನಿಮ್ಮ ಅಕ್ಕ ಇದ್ದಾಳೆ ಅಂತ ಅಲ್ಲ ನೀನು ಇದು ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ರು ಸರ್. ನಾನು ಯಾವಾಗೂ ತಂಗಿ ಮಾತಾಡ್ತಿರಲ್ಲ ಹಂಗೆ ಫೋನ್ ಮಾಡಿದೆ, ಮತ್ತೆ ಎತ್ತಿಲ್ಲ. ಮತ್ತೆ ಅಕ್ಕ ನಂದಿನಿ ಅಂತ ಎತ್ತಿದ್ದು, ನಿಮ್ಮ ತಂಗಿ ಹಿಂಗೆ ಆಗ್ಬಿಟ್ಟಿದ್ದಾರೆ, ಅವ್ನ ಭಾವ ನಾವು 5 ಗಂಟೆ. ಬೇಸಿಕಲಿ ಜೆ ಕಾಲೋನಿಯಲ್ಲಿ ಇಬ್ಬರು ಜನ ಲೇಡೀಸ್ದು ನಮಗೆ ಬಾಡಿ ಸಿಕ್ಕಿದೆ. ಒಬ್ಬರು ಲೇಡಿ ರೇಷ್ಮಾ ಮತ್ತು ಇನ್ನೊಬ್ಬರು ಶಮಾ. ಈ ಮರ್ಡರ್ದು ಆರೋಪಿ ಅವರ ಹಸ್ಬೆಂಡ್, ಶಮಾದು ಹಸ್ಬೆಂಡ್ ಇದ್ದಾರೆ. ಅವ್ರದ್ದು ವಾಸ ರೆಹಮತ್ ನಗರ್, ಗಲ್ಪೇಟೆ, ಕೋಲಾರ ಡಿಸ್ಟಿಕಲ್ಲಿ ಇದೆ. ಅವರು ಸುಮಾರು ದಿನದಿಂದ ಇವರದು ಮ್ಯಾರಿಟಲ್ ಡಿಸ್ಪ್ಯೂಟ್ ಏನಾದರೂ ನಡ್ತಾ ಇತ್ತು. ಬೇಸಿಕ್ಲಿ ಶಮಾದು ಮದರ್ ಅಂದರೆ ಆರೋಪಿದು ಮದರ್ ಎಲ್ಲದು ಡೆತ್ ಆಗಿತ್ತು 3-4 ತಿಂಗಳು ಹಿಂದೆ. ಆಮೇಲಿಂದ ಶಮಾ 3 ಜನ ಮಕ್ಕಳಿಗೆ ಕರ್ಕೊಂಡೋಗಿ ಎಲ್ಲಿ ವಾಸ ಇದ್ದರು ಅವ್ರದ್ದು ಜೆ ಕಾಲೋನಿಯಲ್ಲಿ ವಾಪಸ್ ಹೋಗ್ತಾ ಇರಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ದಿನದಿಂದ ಅವ್ರದ್ದು ಗಲಾಟೆ ನಡ್ತಾ ಇತ್ತು. ಬೈಕಲ್ಲಿ ಇಲ್ಲಿ ಬಂದಿದ್ದಾರೆ ಜೆ ಕಾಲೋನಿ ಚಿಂತಾಮಣಿಗೆ. ಮತ್ತು ಮನೆಯಲ್ಲಿ ಹೋಗಿ ಇಬ್ಬರು ಜನ ಲೇಡೀಸ್ ಅಂದರೆ ರೇಷ್ಮಾ ಅವ್ರದ್ದು ಯಂಗರ್ ಸಿಸ್ಟರ್ ಶಮಾದು, ಅವ್ರ ವೈಫ್ ಮತ್ತು ರೇಷ್ಮಾದು ಇಬ್ಬರು ಜನದು ಚಾಕುವಿಂದ ಮರ್ಡರ್ ಮಾಡಿದ್ದಾರೆ. ಮತ್ತು 3 ಜನ ಮಕ್ಕಳು ಯಾರು ಇದ್ದರು ಅವರಿಗೆ ವಾಪಸ್ ಕರ್ಕೊಂಡು ಹೋಗಿ ಗಲ್ಪೇಟೆ ಹೋಗಿದ್ದಾರೆ ಬೈಕಿಂದ. ಗಲ್ಪೇಟೆಯಲ್ಲಿ ಇವರು ಅರೌಂಡ್ 8:45 ಸ್ಟೇಷನಲ್ಲಿ ಬಂದು ಸ್ವಂತ ಸರೆಂಡರ್ ಮಾಡಿದ್ದಾರೆ. ವೆಪನ್ ಕೂಡ ನಮಗೆ ಸಿಕ್ಕಿದೆ. ಈಗ ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ.